ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕು ಬಜಾಜ್ ಪಲ್ಸರ್ 220F 2026 ಮಾಡೆಲ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ರೈಡಿಂಗ್ ರಿವ್ಯೂಗೆ ಹೋಗೋಕ್ಕಿಂತ ಮುಂಚೆ ಈ ಬೈಕ್ನ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. 2026 ಫಸ್ಟ್ ಹಾಫ್ ನಲ್ಲಿ ಬಜಾಜ್ ಪಲ್ಸರ್ 220F ಬೈಕ್ ನ ರೀಲಾಂಚ್ ಮಾಡಿದ್ರು ವಿತ್ ದಿ ಸ್ಪೆಸಿಫಿಕೇಶನ್ ಆಫ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಂಡ್ ನ್ಯೂ ಕಲರ್ ನ್ಯೂ ಡಿಸೈನ್ ವಿತ್ LED ಇಂಡಿಕೇಟರ್ಸ್ ಜೊತೆ ಬೈಕ್ ಬಿಟ್ಟಿದ್ರು. ಈಗ ಮತ್ತೆ 2026 ಸೆಕೆಂಡ್ ಹಾಫ್ ನಲ್ಲಿ ಬೈಕ್ ನ ರೀಲಾಂಚ್ ಮಾಡಿದ್ದಾರೆ ವಿತ್ ದಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಜೊತೆಗೆ. ನಾರ್ಮಲ್ ಹ್ಯಾಲೋಜನ್ ಬಲ್ಬ್ ಇತ್ತಲ್ಲ, ಅದನ್ನ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಅದು ಬಿಟ್ರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿತ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ, ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ, USB ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಇನ್ನ ಡೈಮೆನ್ಷನ್ಸ್ ವಿಚಾರಕ್ಕೆ ಬಂದಾಗ ಕ್ಲಬ್ ವೇಟ್ ಬಂದು 160 kg ಇದೆ, ವೀಲ್ ಬೇಸ್ ಬಂದು 1350 mm ಬರುತ್ತೆ. ವಿಡ್ತ್ ವಿಚಾರಕ್ಕೆ ಬಂದಾಗ 750 mm, ಹೈಟ್ ವಿಚಾರಕ್ಕೆ ಬಂದಾಗ 800 mm ಬರುತ್ತೆ. ಈ ಬೈಕ್ ನಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, 165 mm ಇದೆ. ಓವರ್ ಆಲ್ ಬೈಕ್ ನ ಲೆಂತ್ ಬಂದು 2035 mm ಇದೆ. ಬ್ಯಾಂಗ್ಳೂರ್ ಟ್ರಾಫಿಕ್ ನಲ್ಲಿ ಈ ಬೈಕ್ ನ ಆರಾಮಾಗಿ ಓಡಿಸಬಹುದು. ಬಟ್ ಈ ಒಂದು ಬೈಕ್ ಸೆಮಿ ಫೈರ್ಡ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ನಲ್ಲಿ ಗ್ಯಾಪ್ ನೋಡ್ಕೊಂಡು ನುಗ್ಗಿಸಬೇಕು. ಇನ್ನು ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಬರುತ್ತೆ. ಇನ್ನ ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟ್ವಿನ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ, ಸ್ಪ್ರಿಂಗ್ ಸಸ್ಪೆನ್ಷನ್ ಆಗಿರುತ್ತೆ. ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿರುತ್ತೆ. ಬ್ಯಾಕ್ ವೀಲ್ ನ ಟೈರ್ ಪ್ರೊಫೈಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಟೈರ್ ಅಲಾಯ್ ವೀಲ್ಸ್ ಬರುತ್ತೆ. ಇನ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಚಾನಲ್ ABS ಟ್ವಿನ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಫ್ರಂಟ್ ವೀಲ್ ಡಿಸ್ಕ್ ಮಾತ್ರನೇ ABS ತರ ವರ್ಕ್ ಆಗೋದು. ಮತ್ತೆ ಈ ಬೈಕು ಫ್ಯಾಮಿಲಿ ಬೈಕು, ಯಾಕಂದ್ರೆ ಸೀಟ್ ನ ದೊಡ್ಡದಾಗಿ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಸೀಟ್ ನ ಕೊಟ್ಟಿದ್ದಾರೆ. ತಂದೆ ತಾಯಿ ಮಕ್ಕಳು ಮರಿನ ಎಲ್ಲರನ್ನೂ ಹಾಕೊಂಡು ಹೋಗ್ಬೋದು ಈ ಬೈಕ್ ನಲ್ಲಿ. ಐ ಮೀನ್ ವಯಸ್ಸಾದ ತಂದೆ ತಾಯಿ ಮತ್ತೆ ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಕುತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದು. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 220cc ಸಿಂಗಲ್ ಸಿಲಿಂಡರ್ 4-stroke 2-valve ಆಯಿಲ್ ಕೂಲ್ಡ್ BS6 E25 ಕಂಪ್ಯಾಟಬಲ್ ವಿತ್ OBD2 ಸೆನ್ಸರ್ಸ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಬೈಕ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಬರುತ್ತೆ. ಸೊ ಹೈಯರ್ ಸ್ಪೀಡ್ಸ್ ನಲ್ಲಿ ಈ ಒಂದು ಬೈಕ್ ನ ಕೇಪಬಿಲಿಟಿ ಅಂತೂ ಸಖತ್ತಾಗಿರುತ್ತೆ. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನೀವು ನೋಡಬಹುದು. ಈ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಗೆ ಬಜಾಜ್ ಅವರು DTSI ಇಂಜಿನ್ ಅಂತ ಕರೀತಾರೆ. ಆದ್ರೆ ಈಗ ಬ್ಯಾಡ್ಜಿಂಗ್ ಎಲ್ಲ ತೆಗೆದಾಕಿದ್ದಾರೆ. ಇನ್ನ ಮ್ಯಾಕ್ಸಿಮಮ್ ಪವರ್ ವಿಚಾರಕ್ಕೆ ಬಂದಾಗ 20 ಹಾರ್ಸ್ ಪವರ್ ಬರುತ್ತೆ ಅಟ್ ದಿ ರೇಟ್ ಆಫ್ 8500 RPM. ಇನ್ನ ಟಾರ್ಕ್ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಟಾರ್ಕ್ 18.55 Nm ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಮೆಟಲ್ ನಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಮೈಲೇಜ್ ಅರೌಂಡ್ 35 to 40 ಆರಾಮಾಗಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ನಾರ್ಮಲ್ ಆಗಿ 2000 ಇಂದ 3000 ರೂಪಾಯಿ ಮ್ಯಾಕ್ಸಿಮಮ್ ಆಗುತ್ತೆ. ಇನ್ ವರ್ಸ್ಟ್ ಕೇಸ್ 4 ರಿಂದ 5000 ರೂಪಾಯಿ ಆಗ್ಬಹುದು. ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಸರ್ವಿಸ್ ಕಾಸ್ಟ್ ಎಲ್ಲ ಕಮ್ಮಿನೇ ಇರುತ್ತೆ. ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ರಿಲಯಬಲ್ ಇರುತ್ತೆ. ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು, ಆಫೀಸು ಕಾಲೇಜ್ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಅಂಡ್ ಈ ಒಂದು ಬೈಕು ಆಫ್ ರೋಡ್ಗೂ ಸೈ, ಆನ್ ರೋಡ್ಗೂ ಸೈ, ಡೈಲಿ ಆಫೀಸ್ಗೂ ಸೈ, ಎಲ್ಲದಕ್ಕೂ ಸೈ. ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಸ್ಯಾರಿ ಗಾಡಿ ಇದೆ, ಫುಟ್ ಪೆಕ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನ ಬಿಲ್ಟ್ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಬಜಾಜ್ ಅವರು ಸಾಕತ್ತಾಗಿ ಬಿಟ್ಟಿದ್ದಾರೆ ಈ ಒಂದು ಗಾಡಿನ. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಲಾಂಗ್ ರೈಡ್ ಗೆ ಶಾರ್ಟ್ ರೈಡ್ ಗೆ ಈ ಬೈಕ್ ಚೆನ್ನಾಗಿದೆ. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಬಂದು ಬಜಾಜ್ ಪಲ್ಸರ್ 220F LED ಮಾಡಲ್ಲು. ನೋಡ್ಬೋದು ಮುಂದ್ಗಡೆ LED ಲೈಟ್ ಇದೆ, LED ಪ್ರೊಜೆಕ್ಟರ್ ಸೆಟಪ್ ಇದೆ. ಲೆಟ್ಸ್ ಗೋ ಫಾರ್ ಎ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ಗಾಡಿ ಮೇಲೆ ಕುಂತ ಅಷ್ಟೊತ್ತಿಗೆ ಗಾಡಿ ನಮಗೆ ಲೈಟ್ ವೈಟ್ ಥರ ಫೀಲ್ ಆಗುತ್ತೆ. ಹಾರ್ಡರ್ ಬ್ರೇಕ್ ಮಾಡಿದ್ರೆ ನಮ್ಮ ಪ್ರೈವೇಟ್ ಪಾರ್ಟಿಗೆ ಏನೂ ಆಗಲ್ಲ, ಯಾಕಂದರೆ ಟ್ಯಾಂಕ್ನ ಆ ಥರ ಡಿಸೈನ್ ಮಾಡಿದ್ದಾರೆ. ಆದರೆ KTM ಅಲ್ಲಿ ಮಾಡೋಕ್ಕಾಗಲ್ಲ ಗುರು, ಟಚ್ ಆಗಿಬಿಡುತ್ತೆ ಪ್ರೈವೇಟ್ ಪಾರ್ಟಿಗೆ. ಪಾರ್ಟ್ ನೋಡಿ, ಹೈ ಬೀಮು, ಲೋ ಬೀಮು, ಡಿಮಂಡ್ ಡಿಪು, ಯಾವ ಥರ ಲೈಟ್ ಫಾಲ್ ಆಗ್ತಿದೆ. ಆ್ಯಂಡ್ ಹ್ಯಾಂಡಲ್ ಬಾರ್ ಸ್ವಿಚಸ್ನಲ್ಲಿ ಲೈಟ್ ಗ್ಲೋ ಆಗ್ತಿದೆ. ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಗಾಡಿನ ಒಂದು ಸ್ವಲ್ಪ ಹಿಂಡೋಣ. 2026 ಮಾಡೆಲ್ E20 ಫ್ಯೂಯಲ್ ಕಂಪ್ಯಾಟಬಲ್ ಗಾಡಿನ. ಫ್ರಂಟು ಬ್ಯಾಕು ಸಸ್ಪೆನ್ಷನ್ನು ಚೆನ್ನಾಗಿದೆ.
ಈಗ ಹತ್ತು ಯಾವ ಥರ ಆಯ್ತದಂತ ನೋಡೋಣ. ನನ್ನ ತೂಕ ಬಂದು 95. ಪವರ್ ಡೆಲಿವರಿಯಲ್ಲಿ ಲ್ಯಾಗೇ ಇಲ್ಲ ಗುರು. ಹಪ್ಪು ಚೆನ್ನಾಗಿ ಹತ್ತದು. ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. 5 ಗೇರ್ಸ್ ಬರುತ್ತೆ ಈ ಒಂದು ಬೈಕ್ನಲ್ಲಿ. ನ್ಯೂಟ್ರಲ್, ಮಿರರ್ಸ್ನೆಲ್ಲ ಸೆಟ್ ಮಾಡ್ಕೊಳ್ಬೇಕು ಗುರು. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್. ಬ್ರೇಕಿಂಗ್ ಚೆನ್ನಾಗಿದೆ. ಫ್ರಂಟು ABS ಬರುತ್ತೆ. ಆರಾಮಾಗಿ 100 ಟಚ್ ಆಗುತ್ತೆ. ಗೇರು ಸ್ಲಿಕ್ ಆಗಿ ಚೇಂಜ್ ಆಗುತ್ತೆ. ಈಗ U-turn ತಗೊಳ್ಳೋಣ. ಹೆಂಗ್ ಬೇಕಾದ್ರೂ ತಗೊಳ್ಬೋದು. ಕಾಲು ನೆಲಕ್ಕೆ ಹಿಡ್ದೇ ತಗೊಳ್ಬೋದು, ಬಟ್ ಪ್ರಿಫರಬಲಿ ಕಾಲು ಒಂದು ಸ್ವಲ್ಪ ನೆಲಕ್ಕಿಟ್ಟೆ ತಗೊಳ್ಬೇಕು. ಒಳ್ಳೆ ಮಜಾ ಕೊಡುತ್ತೆ ಈ ಗಾಡಿ. ಡ್ಯುಯಲ್ ಆರನ್ ಬರುತ್ತೆ. ಸಕ್ಕತ್ತಾಗಿದೆ ಈ ಒಂದು ಆರನ್ನು. ಕಂಟ್ರೋಲಿಂಗು ಸಕ್ಕತ್ತಾಗಿದೆ. ನಾವು ಹೇಳಿದ ಮಾತು ಕೇಳುತ್ತೆ. ಓವರಾಲ್ ಹೇಳಬೇಕು ಅಂದರೆ ಹೈವೇ ಕ್ರೂಸಿಂಗಲ್ಲಿ ಸಕ್ಕತ್ತಾಗಿದೆ ಈ ಒಂದು ಗಾಡಿ. ರೈಡಿಂಗ್ ಪೋಸ್ಚರ್ ಚೆನ್ನಾಗಿದೆ. ರೈಡನ್ನ ಸೀಟಿಂಗ್ ರೂಮ್ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಬೈಕು. ಹ್ಯಾಂಡಲ್ ಬಾರು ಸ್ಪೋರ್ಟ್ಸ್ ಬೈಕ್ ಥರ ಇಲ್ಲ, ಬಟ್ ಇದೊಂದು ಸ್ಪೋರ್ಟ್ಸ್ ಬೈಕು. ಹೈವೇ ಕ್ರೂಸಿಂಗ್ ಬೈಕು ಅನ್ಬೋದು. ತುಂಬ ಮುಂದೆ ಬಗ್ಗಂಗಿಲ್ಲ, ಅದ್ರ ಮುಂದೆ ಬಗ್ಬೇಕು. ಬ್ಯಾಕ್ ಪೈನ್ ಬರಲ್ಲ. ರಿಲ್ಯಾಕ್ಸ್ ಪೋಸ್ಚರ್, ಆರಾಮಾಗಿ ಕುತ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು. ಬ್ಯಾಕ್ ಪೈನ್ ಎಲ್ಲ ಬರಲ್ಲ. ಹಿಂದ್ಗಡೆ ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ. ನೀವು ಈ ಗಾಡಿನ ತಗೊಂಡ್ರೆ ನನ್ನ ಪ್ರಕಾರ ಹೇಳ್ತೀನಿ, ಯಾವೊಂದು ಗಾಡಿನೂ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ. ಒಳಗಡೆ ಟಕ್ಕಿನಾಗಿಲ್ಲ, ನಾವು ಗಾಡಿ ಮೇಲೆ ಕುಂತಿರ್ತೀವಿ. ಸೊ ನಾವು ರೋಡ್ನ ಆರಾಮಾಗಿ ವ್ಯೂ ಮಾಡ್ಬೋದು. ಕಾರ್ನರಿಂಗ್ ಮಾಡ್ಬೇಕಾರೆ ಅಥವಾ ಓವರ್ಟೇಕ್ ಮಾಡ್ಬೇಕಾರೆ ಅಥವಾ ಹೈ ಸ್ಪೀಡ್ ಮಾಡ್ಬೇಕಾರೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ನಿಮಗೆ RS200 ನೀವು ಟಕ್ಕಿನಾಗಿರ್ತೀರ. ಈ ಒಂದು ಬೈಕಲ್ಲಿ ನೀವು ಗಾಡಿ ಮೇಲೆ ಕುಂತಿರ್ತೀರ. ಸೊ ನಿಮಗೆ ವ್ಯೂವಿಂಗ್ ಚೆನ್ನಾಗಿರುತ್ತೆ, ಬಟ್ ಬ್ಯಾಕ್ ಪೈನ್ ಬರಲ್ಲ, ಶೋಲ್ಡರ್ ಪೈನು ಬರಲ್ಲ, ಮತ್ತು ರಿಸ್ಟ್ ಪೈನು ಬರಲ್ಲ. ಎವ್ರಿಥಿಂಗ್ ಈಸ್ ಗುಡ್. ಗಾಡಿ ಲೀನಾಗಿದೆ. ಲೀನಿಯರ್ ಪವರ್ ಡೆಲಿವರಿ. ನೀವು ಹೆಂಗೆ ರುಬ್ಬಿದ್ರೂ ಲೀನಿಯರ್ ಆಗಿ ಪವರ್ ಡೆಲಿವರಿ ಮಾಡುತ್ತೆ. ಈ ವಾರ ನೋಡಿದ್ರೆ ಗೊತ್ತಾಗುತ್ತೆ ಇದು 220F ಅಂತ. ನೀವೇನಾರ ತಾಲೂಕ್ ಲೆವೆಲಲ್ಲಿದ್ದರೆ ಒಂದು ಒಳ್ಳೆ ಮೈಲೇಜ್ ಜೊತೆಗೆ ಒಂದು ಒಳ್ಳೆ ಗಾಡಿ ಬೇಕು ಅಂದರೆ ಬಜಾಜ್ ಪಲ್ಸರ್ 220F ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ
35 to 40. ಚೆನ್ನಾಗಿ ಹಿಂಡಿದ್ರೆ 35 ಕೊಡುತ್ತೆ, ನಾರ್ಮಲಾಗಿ ಹಿಂಡಿದ್ರೆ 40 ಕೊಡುತ್ತೆ 1 ಲೀಟ್ರಿಗೆ. E20 ಫ್ಯೂಯಲ್ ಕಂಪ್ಯಾಟಬಲ್ ಆಗಿರುತ್ತೆ ಈ ಒಂದು ಗಾಡಿ. ನೀವು ಯಾವ ಪೆಟ್ರೋಲ್ ಹಾಕ್ಸಿದ್ರೂ ಬಜಾಜು ಗಾಡಿಗಳು ಚೆನ್ನಾಗಿ ಓಡ್ತವೆ, ಮೈಲೇಜು ಚೆನ್ನಾಗಿರ್ತವೆ, ಸರ್ವಿಸು ಚೆನ್ನಾಗಿರುತ್ತೆ. ಆ್ಯಂಡ್ ಮೇಜರ್ಲಿ ಹೇಳಬೇಕು ಅಂದರೆ ಸ್ಪೇರ್ ಪಾರ್ಟ್ಸು ಬೇಗ ಸಿಗುತ್ತೆ ಏನಾರ ಹೋದರೆ. ನೋಡಿ ಸ್ಪೇಸಿಂಗ್ ಹೆಂಗಿದೆ, ಬಟ್ ಈ ಮಿರರ್ಸ್ ಇದ್ದಾವೆ, ನೋಡ್ಕೊಳ್ಬೇಕು ಹುಷಾರಾಗಿ. ಈ ಬಾಡಿ ಹೋಗ್ಬಿಡುತ್ತೆ ಬಟ್ ಮಿರರ್ಸ್ ಹೋಗಲ್ಲ. ನೋಡಿ ನಾನು ಹ್ಯಾಂಡಲ್ನ ಕೈ ಬಿಟ್ಟು ಓಡಿಸ್ತಾ ಇದ್ದೀನಿ. ತುಂಬಾ ಸ್ಟೇಬಲ್ ಆಗಿದೆ ಗಾಡಿ. ಪವರ್ ಟು ವೇಟ್ ರೇಷಿಯೋ ಸಖತ್ತಾಗಿದೆ, ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ, ಫ್ರೇಮ್ ಚೆನ್ನಾಗಿದೆ. ಈ ಗಾಡಿಯಲ್ಲಿ ಎಲ್ಲ ಚೆನ್ನಾಗಿದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ತಗೊಳ್ಬೋದು. ಆ್ಯಂಡ್ ಮೇಜರ್ಲಿ ಹೇಳಬೇಕು ಅಂದರೆ ಕಾಸ್ಟ್ ಎಫೆಕ್ಟಿವ್. ನೀವು ಈ ಗಾಡಿ ತಗೊಂಡ್ರೆ ಆರಾಮಾಗೆ ನೀವು ಲೈಫ್ ಲಾಂಗ್ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಸೂಟೇಬಲ್. ಆಫೀಸ್ಗೂ ತಗೊಂಡೋಗ್ಬೋದು, ಈ ಕಡೆ ಪಾರ್ಟಿ ಮಾಡೋಕ್ಕೂ ತಗೊಂಡೋಗ್ಬೋದು, ಆ ಕಡೆ ಲಾಂಗ್ ಡ್ರೈವ್ಗೂ ತಗೊಂಡೋಗ್ಬೋದು. ಆಲ್ರೌಂಡರ್ ಅಂತ ಕರಿತೀನಿ ನಾನು ಈ ಗಾಡಿನ. ಈಗ ಸಿಗ್ನಲ್ನಲ್ಲಿ ನಾನು ನಿಂತಿದ್ದೀನಿ. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ. ಬಟ್ ಒನ್ ಲೆಗ್ನ ಫುಟು ಫುಲ್ ಫ್ಲ್ಯಾಟ್ ಆಗುತ್ತೆ. ಸ್ವಲ್ಪ ನಾನು ದಪ್ಪ ಇದ್ದೀನಿ, ನನ್ನ ಹೈಟ್ ಬಂದು 5.7. ಸೊ 5.7 ಇರೋರಿಗೆ ಫ್ಲ್ಯಾಟ್ ಆಗುತ್ತೆ, ಸಣ್ಣಕ್ಕಿದ್ರೆ ಮಾತ್ರ.